ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ವಿದ್ಯಾರ್ಥಿಗಳೇ, ಬಹಳ ಕಡೆ ಹಾಗೂ ಬಹಳ ಸಲ ಈ ಒಂದು ಕ್ವಶನ್ ಪೇಪರ್ ಕೂಡ ಎಲ್ಲ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಈಗಾಗಲೇ ನಾನು 3 ಮಾಡಲ್ ಕ್ವಶನ್ ಪೇಪರ್ ಕೂಡ ಎಲ್ಲ ಜಿಲ್ಲೆಗಳಿಂದ ಯಾವ ಇಂಪಾರ್ಟೆಂಟ್ ಇದೆಯೋ ಎತ್ಕೊಂಡು ನಿಮಗೋಸ್ಕರ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇರುವಂಥದ್ದು. ರೀಸನ್ ಇಷ್ಟೇ ಸರ್, ಮಕ್ಕಳು ಕಲ್ಕೊಂಡು ಹೋಗ್ಬಿಟ್ರೆ ಎಕ್ಸಾಮಲ್ಲಿ ಖುಷಿ ಆಗತ್ತಲ್ಲ ಅಂತ. ಇದು ಪೇಪರ್ ಲೀಕ್ ಅಂತ ಅಲ್ಲ ಸರ್. ಪೇಪರ್ ಹೇಗೆ ಲೀಕ್ ಆಗುತ್ತೆ? ಪೇಪರ್ ಲೀಕ್ ಅಂತ ಹೇಳಿದರೆ ಕೈಗೆ ಕೊಡ್ತಾ ಇರುವ ಪೇಪರು ಅದು ಅಂತ ನಾವು ಮಾಡ್ತಾ ಇರೋದು ಇಲ್ಲಿ ಪ್ರಿಡಿಕ್ಷನ್. ನಾವು ಮಾಡ್ತಾ ಇರುವಂಥದ್ದು ಇಲ್ಲಿ ಏನು ಅಂತ ಹೇಳ್ತೀರಾ ತಾವುಗಳು ಎಕ್ಸಾಮಿಗೆ ಏನೇನು ಬರ್ಬೋದು ಅಂತ ಪ್ರಿಡಿಕ್ಷನ್ ಮಾಡ್ಕೊಂಡು ಕಲ್ಕೊಂಡು ಹೋಗ್ತಾ ಇದ್ದೀವಿ. ವಿ ಆರ್ ನಾಟ್ ರೈಟಿಂಗ್ ಸಮಥಿಂಗ್ ಸ್ಲಿಪ್ಸ್, ಕಾಪಿ ಚೀಟ್ಸ್, ಅದು ಇದು. ಏನಿಯೋ ಬನ್ನಿ, ಈಗ ಮ್ಯಾಚ್ ದ ಫಾಲೋಯಿಂಗ್ ಎ ವಿತ್ ಎ ಕಾಲಮ್ ಬಿ. 100% ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯಾರ್ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೋ ಎಲ್ಲ ಖುಷಿಯಾಗಿ ಎಕ್ಸಾಮ್ ಹಾಲಿಂದ ಬರಬೇಕು ಅಂದರೆ ನಮ್ಮ ವಿಡಿಯೋಸ್ಗಳನ್ನು ನೋಡಿಕೊಂಡು ಗ್ರಾಮರ್ ಕಲ್ಕೊಂಡು ಹೋಗಬೇಕು ಕಣ್ರೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. ಮ್ಯಾಚ್ ದಿ ಕಾಲಮ್ ಎ ವಿತ್ ಎ ಕಾಲಮ್ ಬಿ ಅಂತ ಇದೆ. ಏನೂ ಇಲ್ಲ ಕಣ್ರಿ, ಫಸ್ಟ್ ಚಾಪ್ಟರ್ ಕಣ್ರಿ, ಇಂಪೀರಿಯಲ್ ಕಮಿಷನ್, ರಾಯಲ್ ಕಮಿಷನ್ ಆಫ್ ಎನ್ಕ್ವೈರಿ, ದಿ ಕಮಿಷನ್ ಆಫ್ ಎನ್ಕ್ವೈರಿ. ಇದರಲ್ಲಿ ನಿಮ್ಗೆ ಏನು ಗೊತ್ತಿಲ್ವೋ ಒಂದು ಕೆಲಸ ಮಾಡಿ, ರಾಯಲ್ ಕಮಿಷನ್ ಆಫ್ ಎನ್ಕ್ವೈರಿ ಅಂದರೆ ರೈನೋಸರ್ಸ್ ಅಂತ, ಇದನ್ನು ನೆನ್ಪಿಟ್ಕೊಂಬಿಡಿ. ರಾಯಲ್ ಕಮಿಷನ್ ಆಫ್ ಎನ್ಕ್ವೈರಿ ಅಂದರೆ ರೈನೋಸರ್ಸ್. ಹಾಗಿದ್ರೆ 2ಗೆ ಎ ಎಲ್ಲಿದೆ ಅಂತ ಹುಡುಗಿ. 2ಗೆ ಎ ಇರುವಂಥದ್ದೇ ಒಂದೇ ಕಡೆ ಇರುವಂಥದ್ದು, ಅದು ಆಪ್ಷನ್ ಡಿ ಆಗಿರುತ್ತೆ. ಅದ್ರ ಜೊತೆ ಈಸಿಯಾಗಿ ಖುಷಿಯಾಗಿ ಹೋಗಿಬಿಡಿ, ಯಾವುದೇ ಕಾರಣಕ್ಕೂ ಆನ್ಸರ್ ತಪ್ಪು ಆಗದೇ ಇಲ್ಲ. ಕ್ಲಿಯರ್? ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2 ನೋಡೋಣ. ದ ಡಿಸ್ಟೆನ್ಸ್ ಹನ್ಸ್ಮ್ಯಾನ್, ನೋಡಿ ಈಗ, ವೈಂಡ್ಸ್ ಹಿಸ್ ಹಾರ್ನ್ ಆ್ಯಂಡ್ ಡ್ಯಾಶ್ ಸಿಂಗ್ಸ್ ವಿತ್ ಹಿಮ್ ಅಂತ ಇದೆ, ಆಯಿತಾ. ಆ್ಯಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಹಿಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ದಿ ಸ್ಕೈಲಾರ್ಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ನೆಕ್ಸ್ಟ್ ಕ್ವಶನ್ ನಂಬರ್ ಯಾವುದು? 3. ವೈಕುಮ್ ಕ್ಯಾರಿಡ್ ಅಂದರೆ ವೈಕುಮ್ ಮೊಹಮ್ಮದ್ ಬಶೀರ್ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದೇರ್ ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ವೈಕುಮ್ ಮೊಹಮ್ಮದ್ ಬಶೀರ್ ಅವರು ಯಾರಿಗೆ ಸ್ವಲ್ಪ ಇಂಗ್ಲೀಷನ್ನು ಹೇಳ್ಕೊಡ್ತಾಯಿದ್ರು, ಅಡ್ರೆಸ್ಸನ್ನು ಬರೆಯೋದು ಅಂತ ಹೇಳಿದರೆ ಮೈಗ್ರೆಂಟ್ ಲೇಬರರ್ಸ್ ಅಂತ, ವಲಸೆ ಹೋದಂತಹ, ವಲಸೆ ಬಂದಂತಹ ಜನರಿಗೆ ಅಂತ ಹೇಳಿದರೆ ಆಪ್ಷನ್ ಡಿ ಇದೆ ಅಲ್ವಾ, 100% ಅದೇ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಕ್ವಶನ್ ನಂಬರ್ 4ಅಲ್ಲಿ, ಇಫ್ ಎ ಪರ್ಸನ್ ಹೂ ಹ್ಯಾಸ್ ನೋ ಮನಿ, ಆಯಿತಾ, ದೇ ವಿಲ್ ಗಿವ್ ಹಿಮ್ ಅ ಲಿಟ್ಲ್ ಬ್ರೆಡ್ ಸೊ ಹಿ ಡಸ್ ನಾಟ್ ಡೈ, ಬಟ್ ದೇ ವಿಲ್ ಮೇಕ್ ಹಿಮ್ ಡ್ಯಾಶ್ ವಿತ್ ಇಟ್ ಅಂತ ಇದೆ. ದೇ ವಿಲ್ ಮೇಕ್ ಹಿಮ್ ಟು ಈಟ್ ಡರ್ಟ್ ವಿತ್ ಇಟ್ ಅಂತ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಈಟ್ ಡರ್ಟ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 5. ದಿ ಡ್ಯಾಶ್ ಶೆಲ್ಟ್ರಿಂಗ್ ಇನ್ಸೈಡ್ ಹರ್ ವುಡ್ ಟಚ್ ಹಿಮ್ ಅಂತ ಇದೆ, ಆಯಿತಾ. ದಿ ಡ್ಯಾಶ್ ಶೆಲ್ಟ್ರಿಂಗ್ ಅಂತ ಹೇಳಿದರೆ, ಹಾಗಿದ್ರೆ ನೋಡಿ ಹೆಂಗೆ ಪ್ರಶ್ನೆ ಕೇಳಿದ್ದಾನೆ ಅಂದರೆ, ಆ್ಯಕ್ಚುಲಿ ಎಲ್ಲ ಕ್ವಶನ್ ಪೇಪರು ಮಾಡಲಲ್ಲಿ ಟಫ್ ಆಗಿರುವಂಥ ಪೇಪರು ಇದೇ ಆಗಿರುತ್ತೆ. ಸ್ವಲ್ಪ ಹಾರ್ಡ್ ಕ್ವಶನ್ಸು ಜಾಸ್ತಿ ಇದೆ ಇದರಲ್ಲಿ, ಅರ್ಥ ಮಾಡ್ಕೊಂಡವ್ರಿಗೆ ಭಾಳ ಈಸಿ. ನಾನೀಗ ಹೇಳ್ತೀನಿ ನೋಡಿ ಎಷ್ಟು ಈಸಿಯಾಗಿದೆ. ದಿ ಡ್ಯಾಶ್ ಶೆಲ್ಟ್ರಿಂಗ್ ಅಂದರೆ 300,000 ಗಾಡ್ಸ್ ಆರ್ ಶೆಲ್ಟ್ರಿಂಗ್. ನಾನು ಹೇಳಿದಂಥ ಪ್ರಶ್ನೆ ಈಗ 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆ ಬಂದಿದೆ. ಡೈರೆಕ್ಟಾಗಿ ಬೋರ್ಡ್ ಮೇಲೆ ನಿಮಗೆ ನಾನು ಬರೆದು ತೋರಿಸಿದ್ದೆ ಇವು ಪ್ರಶ್ನೆಗಳು. ಚಾನ್ಸಸ್ ಆರ್ ಮೋರ್ ಅಂತ, ಹೌದಲ್ವ. ಕ್ವಶನ್ ನಂಬರ್ 6. ದಿ ಹೆಡ್ ಮ್ಯಾನ್ ಡಿಡ್ ನಾಟ್ ವಾಂಟ್ ದ ಕಿಂಗ್ ಟು ನೋ ಅಬೌಟ್ ಡ್ಯಾಶ್ ಅಂತ ಇದೆ. ಟು ನೋ ಅಬೌಟ್ ಹೇಳಿ ನೋಡೋಣ. 6ನೆಯ ಪ್ರಶ್ನೆಗೆ, ದೇರ್ ವಿಲೇಜ್ ಹ್ಯಾಡ್ ಫೂಲ್ಸ್ ಸಚ್ ಆ್ಯಸ್ ಮಾರಾ. ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7. ಹೌ ಡಿಡ್ ದ ಫಾರ್ಮರ್ ರಿಲೀಸ್ ಫ್ರಮ್ ಅಂತ ಇದೆ. ಹೌ ಡಿಡ್, ಆಯಿತಾ, ಹೇಗೆ ಅಂತ ಹೇಳಿದರೆ ಕನ್ಸ್ಯೂಮಿಂಗ್ ಪಾಯ್ಸನ್ ಅಂತ ಎಲ್ಲಾದರೂ ಇದೆಯಾ? ಇದೆ ನೋಡಿ. ಬೈ ಕನ್ಸ್ಯೂಮಿಂಗ್ ಪಾಯ್ಸನ್ ಅಂತ ಹೇಳಿದರೆ ಕನ್ಸ್ಯೂಮಿಂಗ್ ಅಂತ ಬರೀಬೇಕು, ಅಂದರೆ ವಿಷವನ್ನು ಸೇವಿಸುವುದರ ಮುಖಾಂತರ ತನ್ನನ್ನು ತಾನೇ ಒಬ್ಬ ರೈತ ರಿಲೀಸ್ ಮಾಡಿಕೊಳ್ಳುತ್ತಾನೆ ಅಂತ, ಆಯಿತಾ, ಸತ್ತೋಗ್ತಾನೆ ಅಂತ. ಕ್ವಶನ್ ನಂಬರ್ 8. ಫೆಡ್ರಿಕ್ ಡಗ್ಲಸ್ ಮದರ್ ಡೈಡ್. ಫೆಡ್ರಿಕ್ ಡಗ್ಲಸ್ಸಿನ ತಾಯಿ ಸತ್ತೋಗ್ತಾಳೆ, ಆಯಿತಾ. ಯಾವಾಗ ಅಂತ ಕೇಳಿದ್ದಾರೆ, ಅಟ್ ವಾಟ್ ಏಜ್ ಅಂತ. ಅದು ಅಟ್ ದ ಏಜ್ ಆಫ್ ಹೇಳಿ ನೋಡೋಣ. ಆಪ್ಷನ್ ನೀವೇ ನನಗೆ ಉತ್ತರ ಕಳಿಸಿಬಿಟ್ರೆ ಕ್ವಶನ್ ನಂಬರ್ 8ಗೆ ಭಾಳ ಖುಷಿಯಾಗುತ್ತೆ. ಆಪ್ಷನ್ ಸಿನೂ ಡಿ ಎರಡೂ ಕೂಡ ತಪ್ಪು ಮಕ್ಕಳೇ. ನಾನು ನಿಮಗೆ ಹಿಂಟನ್ನು ಕೊಡ್ತಾ ಇದ್ದೇನೆ. ಆಪ್ಷನ್ ಸಿ ಆ್ಯಂಡ್ ಡಿ ಬೋತ್ ಆರ್ ರಾಂಗ್.
ಆಪ್ಷನ್ ಎ ಬಿನಲ್ಲೇ ಆನ್ಸರ್ ಇರುವಂಥದ್ದು. ಫೆಡ್ರಿಕ್ ಡಗ್ಲಸ್ ಲಾಸ್ಟ್ ಹಿಸ್ ಮದರ್ ಅಟ್ ವಾಟ್ ಏಜ್ ಅಂತ. ಫೆಡ್ರಿಕ್ ಡಗ್ಲಸ್ ತನ್ನ ತಾಯಿಯನ್ನು ಕಳೆದುಕೊಳ್ತಾನೆ ಅಂದರೆ ತಾಯಿ ಸತ್ತೋಗ್ತಾಳೆ. ಆ ಸಮಯದಲ್ಲಿ ಫೆಡ್ರಿಕ್ ಡಗ್ಲಸ್ಸಿನ ವಯಸ್ಸು ಎಷ್ಟಾಗಿರುತ್ತದೆ ಅಂತ ತಾವುಗಳು ದಯವಿಟ್ಟು ಆಪ್ಷನ್ ಏನೋ ಬಿನೋ ಅಂತ ನನಗೆ ಕಮೆಂಟ್ ಮುಖಾಂತರ ತಾವುಗಳು ತೋರಿಸ್ಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಕ್ವಶನ್ ನಂಬರ್ 9 ಸ್ಟೇಟ್ಮೆಂಟು ಹಾಗೂ ರೀಸನ್ ಇದೆ. ದಿ ನರೇಟರ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ದಿ ಬಾಯ್ಸ್ ಅಂತ ಇದೆ. ಪರ್ಸನಾಲಿಟೀಸ್ ಡಿಸ್ಪೈಟ್ ರೀಸನ್ ಆಫ್ ದರ್ ಏಜ್ ದೇ ಬಿಹೇವ್ಡ್ ಲೈಕ್ ಟ್ರೂ ಜೆಂಟ್ಲ್ಮ್ಯಾನ್. ಹೌದು ಕಣ್ರಿ, ಪಕ್ಕ ಕಣ್ರಿ, ಎರಡೂ ಕೂಡ ಸರಿ. ಹಾಗಿದ್ರೆ ಕ್ವಶನ್ ನಂಬರ್ 9 ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತ ಇದೆ ಅಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಕಣ್ರಿ. ದ ಸ್ಪೀಕರ್ ಆಫ್ ದ ಪೋಯಮ್ tells his beloved not to ask dash ಅಂತ ಇದೆ. ದ ಸ್ಪೀಕರ್ ಆಫ್ ದ ಪೋಯಮ್ tells his beloved not to ask dash ಅಂತ ಹೇಳಿದರೆ ಟು ಲವ್ he had once for her ಅಂತ. ಎಂತಹ ಪದ್ಯ ಅಂದರೆ, ಕೇಳಬೇಡ ನನ್ನ ಆ ಪ್ರೀತಿಯನ್ನು ಪುನಃ ನೀನು ಅಂತ. ಯಾವ ಪ್ರೀತಿ? ಹಳೆಯ ಪ್ರೀತಿ ಅಂತ. ಹಂಗಂತ ಹೇಳಿದರೆ ಇಲ್ಲಿ ಕವಿ ಅವಳಿಗೆ ಕೈ ಕೊಟ್ಟು ಓಡೋಗ್ತಾ ಇಲ್ಲ, ಅವಳಿಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದಾನೆ. ಈ ಜಗದಲ್ಲಿ, ಈ ಪ್ರಪಂಚದಲ್ಲಿ ಬೇರೆಯವರ ದುಃಖಗಳು ಸುಖಗಳು ಭಾಳ ಇದ್ದಾವೆ ಕಣಮ್ಮ, ನಾನು ಆ ಕಡೆ ನೋಡಬೇಕು ಅಂತ. ಆಪ್ಷನ್ ಡಿ ರೈಟ್ ಆನ್ಸರ್. ಈಗ ನಾವು ಗ್ರಾಮರ್ ಪಾರ್ಟಲ್ಲಿದ್ದೀವಿ ಮಕ್ಕಳೇ. 100% ನಾನು ಮಾಡಿದಂಥ ಗ್ರಾಮರ್ ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ. ದಯವಿಟ್ಟು ಒನ್ ಶಾರ್ಟ್ ವಿಡಿಯೋ ಗ್ರಾಮರನ್ನು ಅಪ್ಲೋಡ್ ಮಾಡಿ 3 ದಿನ ಆಯಿತು. ಅದನ್ನು ಕರೆಕ್ಟಾಗಿ ತಾವುಗಳು ಅದನ್ನು ನೋಡಿಕೊಂಡು ಪೋಯಮ್ ವಿಡಿಯೋ ನೋಡ್ಕೊಳ್ಳಿ ಹಾಗೂ ಲೆಸನ್ ವೀಡಿಯೋಸು, ಈ 3 ವೀಡಿಯೋಸ್ಗಳು ತಾವುಗಳು ಪರ್ಫೆಕ್ಟಾಗಿ ನೋಡ್ಕೊಂಡಿದ್ದೆ ಆದರೆ 100% ನೀವು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿತೀರಾ. ಮೈ ಲಾರ್ಡ್, ದೆರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದಿ ಪೀಸ್ ಇನ್ ಯುವರ್ ಕಿಂಗ್ಡಮ್. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್ ಹಿಯರ್ ಆ್ಯಸ್ ಟು ಡ್ಯಾಶ್ ಪೊಸೆಸ್ ಆಫ್ ಹಿಸ್ ಲಿಟಲ್ ಹಟ್ ಅಂತ ಇದೆ. ಎಷ್ಟು ಈಸಿಯಾಗಿದೆ. ಫಸ್ಟ್ ಆನ್ಸರು ಎ, ಸೆಕೆಂಡ್ ಆನ್ಸರು ದಿ. ಫಸ್ಟ್ ಆನ್ಸರ್ ಏನು? ಎ, ಸೆಕೆಂಡ್ ಆನ್ಸರ್ ದಿ. ಇಷ್ಟೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ಅವರೇ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಆಫ್, ಟು, ಇನ್, ಫ್ರಮ್ ಅಂತ. ಹಾಗಿದ್ರೆ ವೆರೋನಾ ಈಸ್ ಅ ಲವ್ಲಿ ಸಿಟಿ ರಿಚ್ ಇನ್ ಹೆರಿಟೇಜ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಆಯಿತಾ? ವಿತ್ ಕ್ವೈಟ್ ಮಿಡಿವಲ್ ಸ್ಟ್ರೀಟ್ಸ್ ಆ್ಯಂಡ್ ಸ್ಪ್ಲೆಂಡೆಡ್ ಬಿಲ್ಡಿಂಗ್ಸ್. ನೋಡಿ, ಆಫ್ ಅಂತ ಬರೀಬೇಕು, ಆಫ್ ಆ್ಯನ್ ಅಂತ. ಎಕ್ಸಿಕ್ಯೂಟ್ ಅ ಪೇಲ್ ಹನಿ ಕಲರ್. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆರ್ ರೆಪ್ಯೂಟೆಡ್ ಡ್ಯಾಶ್ ಏನು? ಟು ಹ್ಯಾವ್ ಲ್ಯೂಡ್ ದೇರ್ ಅಂತ. ಇಷ್ಟೇ. ಐ ರಿಪೀಟ್, ಫಸ್ಟ್ ಆನ್ಸರ್ ಇನ್, ಸೆಕೆಂಡ್ ಆಫ್, ಥರ್ಡ್ ಒನ್ TO2. ಕ್ಲಿಯರ್ ಮೀಡಿಯರ್? ಯಾವುದೇ ಕಾರಣಕ್ಕೂ ಕ್ವಶನ್ ನಂಬರ್ 13 ಬರೀ ಆನ್ಸರ್ ಬರೀಬಾರ್ದು ಹಾಗೂ ಕ್ರಾಸ್ ಲೈನ್ಸನ್ನು ಹಾಕಬಾರ್ದು. ಡೈರೆಕ್ಟಾಗಿ ಆನ್ಸರನ್ನು ಬರೀಬೇಕು. ಮೊದಲು ತಾವುಗಳು ಕ್ವಶನ್ ಪೇಪರಲ್ಲಿ ಪಾರ್ಟ್ ಎ ಯು ಶುಡ್ ರೈಟ್ ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್, ವೆಲ್ ಡನ್, ವಿ ಆರ್ ಪ್ರೌಡ್ ಆಫ್ ಯು. ಆನ್ಸರ್ ಈಸ್ ನೋಡಿ, ವೆಲ್ ಡನ್, ವಿ ಆರ್ ಪ್ರೌಡ್ ಆಫ್ ಯು. ನೆನ್ನೆನೂ ಕೂಡ ಇದೇ ಸೇಮ್ ಕ್ವಶನ್ ಬಂದಿತ್ತು, ನೆನಪಿರಲಿ. ನಿಮ್ಮ ತಂದೆ ತಾಯಿಗಳು, ನೀವು ಇಂಗ್ಲೀಷಲ್ಲಿ ಅಥವಾ ಸ್ಟೇಟ್ ಲೆವೆಲ್ ರ್ಯಾಂಕ್ ಬಂದಾಗ, ಡಿಸ್ಟಿಕ್ ಲೆವೆಲ್ ರ್ಯಾಂಕ್ ಬಂದಾಗ ಖುಷಿಯಾಗಿ ಹೌದು ಕೊಂಡ್ರಲ್ಲೇ, ವೆಲ್ ಡನ್ ಮೈ ಡಿಯರ್ ಚೈಲ್ಡ್, ವೆಲ್ ಡನ್ ಮೈ ಡಿಯರ್ ಅಂತ ಹೇಳ್ತೀವಲ್ವ, ಪ್ರೌಡ್ ಫೀಲ್ ಆಗ್ತದೆ. ಇದನ್ನು ನಾವು ಕಂಗ್ರ್ಯಾಚುಲೇಟಿಂಗ್ ಅಂತ ಕರಿತೀವಿ ಮಕ್ಕಳೇ. ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತದೆ. ಓ ದಟ್ ಈಸ್ ಎ ಪಿಟಿ. ಅಯ್ಯೋ ಪಾಪ. ಅಂದರೆ ಇದನ್ನು ನಾವು ಸಿಂಪತಿ, ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಅಂತ ಕರೆಯುತ್ತೇವೆ. ಕ್ಯಾನ್ ಐ ಹ್ಯಾವ್ ಇಟ್? ಇದನ್ನು ಪರ್ಮಿಷನ್ ಕೇಳ್ತಾ ಇದ್ದೀರಾ, ಸೀಕಿಂಗ್ ಪರ್ಮಿಷನ್. ಮೀಟ್ ಮೈ ಫ್ರೆಂಡ್ ಕವಿತಾ, ಮೈ ನೇಮ್ ಈಸ್ ಕವಿತಾ, ಮೈ ನೇಮ್ ಈಸ್ ಇಸ್ಲಾಮ್, ಹಾಯ್. ಇದನ್ನೆಲ್ಲವೂ ಕೂಡ 4ನೇದು ಇಂಟ್ರಡ್ಯೂಸಿಂಗ್ ಅಂತ ಕರೆಯುತ್ತೇವೆ, ಪರಿಚಯ ಅಂತ. ಐ ಆಮ್ ಸಾರಿ ಅಂತ ಹೇಳಿದರೆ ಅಪಾಲಜಿ ಅಂತ. ಇಲ್ಲಿಗೆ ಸಂಪೂರ್ಣವಾಗಿ ಮುಗಿದೋಯಿತು. ಪಾರ್ಟ್ ಬಿ ನಾನು ಹೇಳಿದಂತೆ ಎಲ್ಲ ಪ್ರಶ್ನೆಗಳು ಇದ್ದಾವೆ, ನೋಡ್ಕೊಳ್ಳಿ. ವಿಚ್ ಬರ್ಡ್ ಸಿಂಗ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಕೈಲಾರ್ಕ್ ಅಂತ. ಹೌದಲ್ವಾ? ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ದಿ ಪೋಯಮ್ ವಿತ್ ಹೂಮ್ ಅಂತ ಇದೆ. ಯಾರ ಜೊತೆಗೆ? ದಿ ಸ್ಕೂಲ್ ಬಾಯ್ ಅಂತ. ಫಸ್ಟ್ ಆನ್ಸರು ದಿ ಸ್ಕೈಲಾರ್ಕ್, ಸೆಕೆಂಡ್ ಆನ್ಸರ್ ದಿ ಸ್ಕೂಲ್ ಬಾಯ್. ಕ್ವಶನ್ ನಂಬರ್ 15. ವೆನ್ ಡಿಡ್ ಮಾರ ಕಟ್ ಹಿಸ್ ಹ್ಯಾಂಡ್? ಆನ್ಸರ್, ರೈಟ್ ಆನ್ಸರ್ ಈಸ್ while cutting bamboo shoots in the forest. One more B question. And whom did he go to when he had cut his hand? Where? Answer is, he went near the white man.
ನೋಡಿ, ಈ ವೆಂಟ್ ನಿಯರ್ ದಿ ವೈಟ್ ಮ್ಯಾನ್. ಡಾಕ್ಟರ್ ಹತ್ರ ಹೋಗ್ತಾನೆ, ಅವನು ವೈಟ್ ಮ್ಯಾನ್ ಆಗಿರ್ತಾನೆ. ಕ್ವಶನ್ ನಂಬರ್ 16. ವೈ ವಾಸ್ ದಿ ಹೆಡ್ ಮ್ಯಾನ್ ಇನ್ ಎ ಹರಿ ಟು ಕಂಪ್ಲೀಟ್ ದ ರೋಡ್ ವರ್ಕ್? ದ ವಿಲೇಜ್ ಹೆಡ್ ಮ್ಯಾನ್ ವಾಸ್ ಹರಿ ಟು ಕಂಪ್ಲೀಟ್ ದ ರೋಡ್ ವರ್ಕ್. ಯಾಕೆ? ದ ಕಿಂಗ್ ವಾಸ್ ಪಾಸಿಂಗ್ ಬೈ ದಟ್ ರೋಡ್. ಕಿಂಗು ಆ ದಾರಿಯಿಂದ ಹೋಗುತ್ತಿರ್ತಾನೆ, ಹಾಗಾಗಿ ಅಂತ. ವೆರಿ ಗುಡ್. ಆ್ಯಂಡ್ ನೇಮ್ ದ ಕಿಂಗ್ ಮೆನ್ಷನ್ಡ್ ಇನ್ ದ ಸ್ಟೋರಿ ಅಂತ ಇದೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂತಹ ಪ್ರಶ್ನೆ ರೀ. ಕ್ವಶನ್ ನಂಬರ್ 16. ವೈ ವಾಸ್ ದಿ ಹೆಡ್ ಮ್ಯಾನ್ ಇನ್ ಎ ಹರಿ ಟು ಕಂಪ್ಲೀಟ್ ದ ರೋಡ್ ವರ್ಕ್ ಆ್ಯಂಡ್ ನೇಮ್ ದ ಕಿಂಗ್ ಮೆನ್ಷನ್ಡ್ ಇನ್ ದ ಸ್ಟೋರಿ ಅಂತ ಇದೆ. ನೇಮ್ ದ ಕಿಂಗ್, ಕಿಂಗಿನ ಹೆಸರು ಎಲ್ಲೂ ಕೂಡ ಇಲ್ಲ. ಆದರೆ ಕಿಂಗು ಯಾವ ಸ್ಥಳದವನು ಅಂತ ಇದೆ. ಎಂತಹ ನಿಜವಾಗಿಯೂ ಏನಂತೀರ, ಹಾಟ್ ಕ್ವಶನನ್ನು ಹಾಕಿಬಿಟ್ಟಿದ್ದಾರೆ. ಯಾಕೆ ಹಾಕಿದ್ದಾರೆ ಹೇಳಿ ನೋಡೋಣ. ನಮ್ಮ ಮಕ್ಕಳು ಯಾರೂ ಓದಲ್ಲ ಅಂತ. ಟೆಕ್ಸ್ಟ್ ಬುಕ್ ಕೈಯಲ್ಲೇ ಇದೆ, ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಯಾಕಂದರೆ ಮತ್ತು ಇದೇ ಪೇಪರ್ ಬಂದುಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ರುಕ್ಮನ್ಗಡ ಅಂತ ನನಗೆ ನೆನಪಿರುವಂಥದ್ದು. ನೋಡಿ, ಈಗ ಏನಂತ ಇದೆ ಅಂದರೆ, ಸಕ್ರೆಪಟ್ಟಣ ಬಳಿನಲ್ಲಿ ಕ್ವಶನ್ ನಂಬರ್ ಪೇಜ್ ನಂಬರ್ 59. ಹಾಂ, ಕರೆಕ್ಟ್. ರುಕ್ಮನ್ಗಡ ಅನ್ನುವಂಥದ್ದೇ ಸರಿಯಾದ ಉತ್ತರ. ಅದು ಕ್ಯಾಪಿಟಲ್ ಕಾರ್ಡ್ ಅಂತ ಇದೆ, ಕ್ಯಾಪಿಟಲ್ ಹೆಸರದು. ಒನ್ ಆಫ್ ದಿ ಬಾಬಾ ಬುಡಗಿ ಇನ್ ಕರ್ನಾಟಕ ಅಷ್ಟೇ. ದೇರ್ ಈಸ್ ಆ್ಯನ್ ಅಬ್ಸ್ಕ್ಯೂರ್ ಪ್ಲೇಸ್ ಸಕ್ರೆಪಟ್ಟಣ ವೇರ್ ಅಟ್ 1000 of the years ago who was the capital of the king Rukmangad in the center of the town where they shined and dedicated hero Srishtik watchman for the purpose literary drama called the Mara. ಆ ಪ್ಲೇಸಿನ ಹೆಸರು ರುಕ್ಮನ್ಗಡ. ಇದು ಇಲ್ಲಿ ಕೇಳಿರುವಂಥದ್ದು ಏನು ಪ್ರಶ್ನೆ ನಮಗೆ ಎಲ್ಲಿದೆ? ಎಸ್, ನೇಮ್ ದ ಕಿಂಗ್ ಮೆನ್ಷನ್ಡ್ ಇನ್ ದ ಸ್ಟೋರಿ. ಎಲ್ಲೋ ತಪ್ಪಾಗಿದೆ. ನೇಮ್ ದ ಪ್ಲೇಸ್ ಆಫ್ ದ ಕಿಂಗ್ ಅಂತ ಆಗಬೇಕಿತ್ತು ಅನಿಸುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೇನಾದರೂ ನಿಮಗೆ ಕಿಂಗಿನ ಹೆಸರು ಇದೆ ಅಂತ ಹೇಳಿ ಯಾರಾದರೂ ಕೊಟ್ಟರೆ ದಯವಿಟ್ಟು ಕಳಿಸಿಕೊಡಿ. ಯಾಕಂದರೆ ಇಲ್ಲಿರುವಂಥದ್ದು ಏನು ಅಂತ ಹೇಳಿದರೆ, ಕ್ಯಾಪಿಟಲ್ ಆಫ್ ಎ ಕಿಂಗ್ ಕಾರ್ಡ್. ರುಕ್ಮನ್ಗಡ ಅನ್ನುವಂಥದ್ದೇ ರೈಟ್ ಆನ್ಸರ್ ಕಂಡಿರಿ. RUKMANGADA, ರುಕ್ಮನ್ಗಡ ಅಂತ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 17. ಕೆಲವೊಮ್ಮೆ ಹಾರ್ಟ್ ಕ್ವಶನ್ ಕೊಟ್ಟುಬಿಡ್ತಾನೆ. ವಾಟ್ ಡಸ್ ದಿ ಫಾರ್ಮರ್ಸ್ ವೈಫ್ ಮೀನ್ ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂತ. ಇದು ಭಾಳ ಸಲ ಕೇಳಿದ್ದಾರೆ. ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂತ ಹೇಳಿದರೆ ನೋಡಿ, ಹಾರ್ವೆಸ್ಟ್ ಅಂದರೆ ಫಸಲು ಅಂತ, ಓಮ್ ಅಂದರೆ ಗರ್ಭ ಅಂತ. ಹಾಗಿದ್ದರೆ ಇವಳು ಯಾವ ಫಸಲಿನ ಬಗ್ಗೆ ಮಾತಾಡ್ತಾ ಇರ್ತಾಳೆ ಅಂದರೆ, ಚಿಲ್ಡ್ರನ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಆಯಿತಾ. ಆ್ಯಂಡ್ ಹೌ ಮೆನಿ ಚಿಲ್ಡ್ರನ್ ಡಿಡ್ ದ ಫಾರ್ಮರ್ ವೈಫ್ ಹ್ಯಾವ್ ಅಂತ ಇದೆ. 4 ಚಿಲ್ಡ್ರನ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್? ಬನ್ನಿ ಈಗ 3 ಮಾರ್ಕ್ಸ್ ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನಾನು ನಿಮಗೆ ಹೇಳಿದೆ, ಏನಂತ ಹೇಳಿದೆ ಹೇಳಿ ನೋಡೋಣ. ನೋಡಿ, ಹೌ ವಾಸ್ ಕೃಷ್ಣ ಕ್ಯೂರ್ಡ್ ಆಫ್ ಹಿಸ್ ಇಲ್ನೆಸ್ ಅಂತ ಇದೆ. ಕೃಷ್ಣನ ಸ್ಟೋರಿ, 6 ಸ್ಟೋರಿನಲ್ಲಿ ಇಂಪಾರ್ಟೆನ್ಸ್ 3 ಸ್ಟೋರಿ ಕೊಟ್ಟಿದೆ, 1 ಸ್ಟೋರಿ ಇಲ್ಲಿ ಬಂದಿದೆ. ಈ ರೀತಿಯಾಗಿ ಈ 5 ವಾಸ್ ಎ ಟ್ರೀ ಆಗಿರ್ಬೋದು, ಓ ಆ್ಯಂಡ್ ಓಲ್ಡ್ ವುಮೆನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ನಿಮಗೆ ಕೊಟ್ಟಿದ್ದೆ. ಇದನ್ನೆಲ್ಲವೂ ಕೂಡ ತಾವುಗಳು ಈಸಿಯಾಗಿ ಬರಿಬೋದು. ಜೊತೆಗೆ ದಿ ಸ್ಕೂಲ್ ಬಾಯ್ ಕೂಡ ಅಷ್ಟೇ, ಆಯಿತಾ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್, ಇದರ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನೀವು ಬರೀತೀರಾ 100% ಎಕ್ಸಾಮಲ್ಲಿ, ಏನು ಟೆನ್ಷನ್ ಇಲ್ಲ ನನಗೆ. ಕ್ವಶನ್ ಆನ್ಸರು ತಾವುಗಳು ನಾನು ಅಪ್ಲೋಡ್ ಮಾಡಿರುವಂಥದ್ದು ಬರೆದು ಪ್ರಾಕ್ಟೀಸ್ ಮಾಡಿದರೆ 100% ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಬನ್ನಿ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ. ಆ್ಯಡ್ ಎ ಪ್ರಿಫಿಕ್ಸ್ ಟು ದ ವರ್ಡ್ ಎಕ್ಸ್ಪೆಕ್ಟೆಡ್ ಟು ಫಾರ್ಮ್ ದಿ ಆ್ಯಂಟೋನಿಮ್ ಅಂತ. ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ. ಪ್ರಿಫಿಕ್ಸ್ ಅಂದರೆ ಫಸ್ಟಿಗೆ ಏನಾದರೂ ಜೋಡಿಸ್ಬೇಕು. ಅನ್ ಅಂತ ಜೋಡಿಸಿ, ನಾನ್ ಅಂತ ಜೋಡಿಸಿ, ಅಥವಾ ರೀ ಅಂತ ಜೋಡಿಸ್ತಿರೋ ಅಂತ ಅವರೇ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ಗೆ ಸರಿಯಾದ ಉತ್ತರ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ ಆನ್ಸರು. ಇದನ್ನು ಬಿಟ್ಟರೆ ಯಾವುದು ಕೂಡ ಬರುವುದಿಲ್ಲ. ಕ್ವಶನ್ ನಂಬರ್ 31. ಇದು ಎಷ್ಟು ಈಸಿ ಇದೆ ಕಲಿಸ್ಕೊಟ್ಟಿದ್ನಲ್ವಾ, ಇದನ್ನು ನಾವು ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ ಅಂತ ಕರೆಯುತ್ತೇವೆ. ನೋಡಿ, ಫೆಡ್ರಿಕ್ ಡೋಗ್ಲಸ್ ಒಬ್ಬ, ಹಾಗಾಗಿ ಈಸ್ ಅಂತ ಬರುತ್ತೆ ಫಸ್ಟ್ ಡ್ಯಾಶಿಗೆ. ನೋಡಿ, ಡೋಗ್ಲಸ್ ಮದರ್ ತಾಯಿ, ಅವಳು ಕೂಡ ಒಬ್ಬಳೆ, ಹಾಗಾಗಿ ವಾಕ್ಸ್ ಅಂತ ಬರುತ್ತೆ, WALKS ಅಂತ. ಹೀ ಅನ್ನುವಂಥದ್ದು ಅದು ಕೂಡ ಸಿಂಗ್ಯುಲರ್, ಹಾಗಾಗಿ ಅಲ್ಲಿ ಡಸ್ ಅಂತ ಬರುತ್ತೆ. ಹೀಗೆ ನೀವು ಈ ಆನ್ಸರ್ಸ್ಗಳನ್ನು ಬರೀಬೇಕು. ಆದರೆ ಎಕ್ಸಾಮಲ್ಲಿ ನೀವೇನು ಮಾಡ್ತಾಯಿದ್ದೀರ ಗೊತ್ತಾ, ಫೆಡ್ರಿಕ್ ಡೋಗ್ಲಸ್ ಆರ್ ಬಾರ್ನ್ ಇನ್ ಮ್ಯಾರಿಲ್ಯಾಂಡ್, ಈಸ್ ಬಾರ್ನ್ ಇನ್ ಮ್ಯಾರಿಲ್ಯಾಂಡ್, ಆರ್ ಬಾರ್ನ್ ಇನ್ ಮ್ಯಾರಿಲ್ಯಾಂಡ್, ಈ ರೀತಿಯಾಗಿ ಅನ್ಕೊಂಡ್ರೆ ಜೀವನದಲ್ಲಿ ರೈಟ್ ಆನ್ಸರ್ ಬರೀಲಿಕ್ಕೆ ಆಗುವುದಿಲ್ಲ. ಇಲ್ಲಿ ತಾವುಗಳು ಕಲಿಬೇಕಾಗಿರೋದು ಏಕವಚನ, ಬಹುವಚನ. ಸಿಂಗ್ಯುಲರ್ ಆಗಿ ಸಬ್ಜೆಕ್ಟ್ ಇದ್ದರೆ ಸಿಂಗ್ಯುಲರ್ ವರ್ಬನ್ನು ಬರೀಬೇಕು, ಪ್ಲೂರಲ್ ಫಾರ್ಮ್ ಸಬ್ಜೆಕ್ಟ್ ಬಂದರೆ ಪ್ಲೂರಲ್ ಫಾರ್ಮ್ ಬರೀಬೇಕು. ಈಗ ನಾನು ಹಿ ಡಸ್ ಅಂತ ಬರಿತೀನಿ, ಅದು ಸರಿಯಾದ ಉತ್ತರ.
ಲಾಸ್ಟ್ ಡ್ಯಾಶ್ ದಿ ಸ್ಲೇವ್ಸ್ ಅಂತ ಇದೆ, ಜೀತದಾಳುಗಳು ಅಂತ ಬಹಳ ಜನ ಬಂದರು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ರಿಮೆಂಬರ್ ಅಂತ. ರಿಮೆಂಬರ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ. ಬನ್ನಿ ವಿದ್ಯಾರ್ಥಿಗಳೇ, ಇದಕ್ಕೆ ಕಷ್ಟ ಆಗೋರಿಗೆ ಇಲ್ಲಿ ಒಂದು ಆಪ್ಷನ್ ಇದೆ ಆರ್ ಅಂತ, ಇದನ್ನು ಬರಿಬೋದು. ಎರಡೂ ಕೂಡ ಎಕ್ಸಾಮಲ್ಲಿ ಬರೀರಿ ಆಯಿತಾ. ನೋಡಿ ಈಗ ರೀಜಾಯಿನ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಒಂದು ರೀಜಾಯಿಂಡ್ REJOINED ಅಂತ. ಬ್ರಿಂಗ್ ಅಂತ ಇದೆ, ಬ್ರಾಟ್ BROUGHT ಅನ್ನುವಂಥದ್ದು ಸರಿಯಾದ ಉತ್ತರ. ಮೂರನೆಯ ಡ್ಯಾಶ್ಗೆ ವಿಲ್ ಪ್ರಿಫರ್ ಅಂತ ಇದೆ, ವುಡ್ ಬಿ ಪ್ರಿಫರ್ಡ್ ಅಂತ ಬರೀಬೇಕು. ನೋಡಿ ವುಡ್ ಬಿ ಪ್ರಿಫರ್ಡ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ ಆಗಿರುತ್ತೆ, ವುಡ್ ಬಿ ಪ್ರಿಫರ್ಡ್ ಅಂತ ಆಯಿತಾ. ನೆಕ್ಸ್ಟು ಟು ಫೀಲ್ ದೇ ಡ್ಯಾಶ್ ಅಂತ ಇದೆ, ಹ್ಯಾಡ್ ಕೆಪ್ಟ್ ಆಯಿತಾ. ಹ್ಯಾಡ್ ಕೆಪ್ಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ, ಹ್ಯಾಡ್ ಕೆಪ್ಟ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೆಕ್ಸ್ಟು ಈಗ ರಿಅರೇಂಜ್ ಇದನ್ನೆಲ್ಲ ಮಾಡ್ತೀರಾ ನೀವು. ನಾನು ಡೈರೆಕ್ಟಾಗಿ ಇಲ್ಲಿಗೆ ಹೋಗ್ತೇನೆ. ನೋಡಿ ಮಾರಾ ವಾಸ್ ಲಾಕ್ಡ್ ಇನ್ ಎ ಡ್ಯಾಶ್ ಅಂತ ಇದೆ, ಸೆಲ್ಯುಲರ್ ಅಂತ ಬರೀಬೇಕು. ಯಾವುದು ಸೆಲ್ಯುಲರ್ ಬರೀಬೇಕು ಅನ್ನುವಂಥದ್ದೇ ನಮ್ಮ ಮಕ್ಕಳಿಗೆ ಇಲ್ಲಿ ತೊಂದರೆ. CELLULAR ಅಂತ ಬರೀಲೋ SELLER ಅಂತ ಬರೀಲೋ ಅನ್ನುವಂಥದ್ದೇ ಇಲ್ಲಿ ಡೌಟ್ ಇದೆ. ಯಾವುದು ಬರೀತೀರಾ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ಕಳುಹಿಸಿ ಕೊಡಿ. ಈಗ ಇದನ್ನು ಕರೆಕ್ಟಾಗಿ ಕಲಿಸ್ತೇನೆ, ಈಗ ನೋಡ್ಕೊಳ್ಳಿ ಸರ್. ಹಿ ಹಿಟ್ ಅಪಾನ್ ಎ ಐಡಿಯಾ ಅಂತ ಇದೆ ಆಫ್ ಎನ್ಲಿಸ್ಟಿಂಗ್ ದಿ ಹೆಲ್ಪ್ ಆಫ್ ಹಿಸ್ ಕಲೀಗ್ಸ್ ಅಂತ ಇದೆ. ಐ ಪ್ರಿಫರ್ ಕಾಫಿ ಮೋರ್ ದ್ಯಾನ್ ಟೀ. ಕಾಂಟ್ ಯು ಡಿಲೇ ಟು ರಿಲೀಸ್ ದಿ ಮ್ಯಾನಿಫೆಸ್ಟೋ ಆಫ್ ದಿ ಪಬ್ಲಿಕ್ ಟು ದ ಪಬ್ಲಿಕ್. ಡೈಟಿಂಗ್ ಆರ್ ಬ್ಯಾಡ್ ಫಾರ್ ಹೆಲ್ತ್ ಅಂತ. ಲಾಸ್ಟಿಂದ ಹೋಗ್ತೇನೆ ನೋಡಿ. ಡೈಟಿಂಗ್ ಆರ್ ಅಂತ ಇದೆ, ಆರ್ ಅನ್ನುವಂಥದ್ದು ತಪ್ಪು, ARER ಅದನ್ನು ತೆಗೆದು ಆ ಜಾಗದಲ್ಲಿ ಈಸ್ ಅಂತ ಬರೀರಿ. ಡೈಟಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕಾಂಟ್ ಯು ಡಿಲೇ ಟು ರಿಲೀಸ್ ದ ಮ್ಯಾನಿಫೆಸ್ಟೋ ಅಂತ ಇದೆ, ಹೌದಲ್ವಾ. ಈಗ ಇದು ನಿಮಗೆ ನಾನು ಬಿಡ್ತಾ ಇದ್ದೀನಿ, ಬೇಡ, ಭಾಳ ಕಷ್ಟ ಇದೆ ಇದು. ನೋಡಿ ಕಾಂಟ್ ಯು ಡಿಲೇ ಟು ರಿಲೀಸ್ ಅಂತ ಇದೆ, ಟು ರಿಲೀಸ್ ಇದು ತಪ್ಪು. ಕಾಂಟ್ ಯು ಡಿಲೇ ರಿಲೀಸಿಂಗ್ ಅಂತ ಬರಬೇಕಲ್ಲಿ, ರಿಲೀಸಿಂಗ್ ಅಂತ ಆಯಿತಾ. ಟು ರಿಲೀಸ್ ಅಂತ ತೆಗೆದು ಆ ಜಾಗದಲ್ಲಿ ರಿಲೀಸಿಂಗ್ ಅಂತ ಬರೀರಿ, ರೈಟ್ ಆಗುತ್ತೆ. ಕ್ಲಿಯರ್, ವೆರಿ ಗುಡ್. ಐ ಪ್ರಿಫರ್ ಕಾಫಿ ಮೋರ್ ದ್ಯಾನ್ ಟೀ ಅಂತ ಇದೆ, ಮೋರ್ ದ್ಯಾನ್ ಅನ್ನುವಂಥದ್ದು ತಪ್ಪು. ಇಲ್ಲಿ ಆ ಜಾಗದಲ್ಲಿ ಬರೀ TO2 ಅಂತ ಬರೀಬೇಕು. ನೋಡಿ ಐ ಪ್ರಿಫರ್ ಕಾಫಿ ಟು ಟೀ ಅಂತ. ನನಗೆ ಕಾಫಿಗಿಂತ ಟೀನೇ ಇಷ್ಟ, ಅಥವಾ ನನಗೆ ಈ ರೀತಿ ಅಂತ ಅರ್ಥ ಕೊಡುತ್ತೆ ಆಯಿತಾ ಕನ್ನಡದಲ್ಲಿ. ಮೋರ್ ದ್ಯಾನ್ ಅಂತ ತೆಗೆದು ಆ ಜಾಗದಲ್ಲಿ ಟು ಅಂತ ಬರಿಬೇಕು. ನೆಕ್ಸ್ಟ್ ಹಿ ಹಿಟ್ ಅಪಾನ್ ಎ ಐಡಿಯಾ ಆಫ್ ಎನ್ಲಿಸ್ಟಿಂಗ್ ದಿ ಹೆಲ್ಪ್ ಆಫ್ ಹಿಸ್ ಕಲೀಗ್ಸ್ ಅಂತ ಇದೆ. ಹಿಟ್ ಅಪಾನ್ ಎ ಐಡಿಯಾನೋ ದಿ ಐಡಿಯಾನೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮಕ್ಕಳೇ. ರೀರೈಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ. ಹಿ ಟೀಚರ್ಸ್ ಹಿಸ್ ಸ್ಟೂಡೆಂಟ್ಸ್ ಅಂಡರ್ ದಿ ಓಪನ್ ಸ್ಕೈ ಅಂತ. ಭಾಳ ಈಸಿ ಕಣ್ರಿ. ಡೂ ಫಾರ್ಮ್ ಮಾಡಬೇಕಾ? ಇದು ಕೊಟ್ಟಿರುವಂಥದ್ದು ಪ್ರೆಸೆಂಟ್ ಟೆನ್ಸು, ಹಾಗಾಗಿ ಡಸ್ ಹಿ ಟೀಚ್. ನೋಡಿ ನೀವು ಟೀಚರ್ಸ್ ಅಂತ ಬರೀತೀರ, ತಪ್ಪು. ಡಸ್ ಹಿ ಟೀಚ್ ಹಿಸ್ ಸ್ಟೂಡೆಂಟ್ಸ್ ಅಂಡರ್ ದಿ ಓಪನ್ ಸ್ಕೈ ಕ್ವಶನ್ ಮಾರ್ಕ್ ಹಾಕಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ನಾನು ಹೇಳಿದಷ್ಟು ಈಸಿ ಇಲ್ಲ ಇದು. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಡೂ ಫಾರ್ಮು, WH ಕ್ವಶನ್ಸು, ಕ್ವಶನ್ ಟ್ಯಾಕ್ಸು, ಎರರ್ ರೆಕ್ಟಿಫೈ ಇವೆಲ್ಲವೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎರಡೆರಡು ಲಿಂಕನ್ನು ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ. ನಾನು ಕೈಯಲ್ಲಿ ಬರೆದು ಕಲಿಸಿದ್ದೀನಿ ಸರ್, 100% ತಾವು ಎಕ್ಸಾಮಿಗೆ ಹೆಲ್ಪ್ ಆಗೇ ಆಗುತ್ತೆ. ದ ಸ್ಪೀಕರ್ ವಾಂಟೆಡ್ ಟು ಬಿ ಪ್ಯೂರಿಫೈಡ್ ಬೈ ಬರ್ನಿಂಗ್ ಇನ್ ದಿ ಹೋಲಿ ಫೈರ್ ಅಂತ ಇದೆ. ಅಂಡರ್ಲೈನ್, ಏನೂ ಅಂಡರ್ಲೈನ್ ಮಾಡೇ ಇಲ್ಲ ಮಂಗಗಳು, ಹೌದಲ್ವಾ. ಹೌ ಡಿಡ್ ದ ಸ್ಪೀಕರ್ ವಾಂಟ್ ಟು ಬಿ ಪ್ಯೂರಿಫೈಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬರ್ನಿಂಗ್ ಇನ್ ದಿ ಹೋಲಿ ಫೈರಿಗೆ ಅಂಡರ್ಲೈನ್ ಹಾಕೊಂಡ್ರೆ ಆಯಿತಾ. ಅದಕ್ಕೆ ಬೈ ಅಂತ ಬಂದಾಗ ಅದಕ್ಕೆ ಅಂಡರ್ಲೈನ್ ಅದು ಆ್ಯಕ್ಚುಲಿ ಆಯಿತಾ. ಹೌ ಡಿಡ್ ನೋಡಿ, ಹೌ ಡಿಡ್ ದಿ ಸ್ಪೀಕರ್ ವಾಂಟ್ ಟು ಬಿ ಪ್ಯೂರಿಫೈಡ್ ಅದು ಸರಿಯಾದ ಪ್ರಶ್ನೆ. ಕ್ವಶನ್ ಟ್ಯಾಕ್ಸ್ 2 ಕೊಟ್ಟಿದ್ದಾರೆ ಮಕ್ಕಳೇ, 2 ಮಾರ್ಕ್ಸಿಗಿದೆ. ಎಷ್ಟು ಈಸಿ ಇದೆ ನೋಡಿ. ಯು ಕೆನಾಟ್ ಫೂಲ್ ಪೀಪಲ್ ಫಾರ್ ಎವರ್ ಅಂತ ಇದೆ, ಹೌದಲ್ವಾ. ಕ್ಯಾನ್ ಯು ಅಷ್ಟೇ ಆನ್ಸರು. ಕ್ಯಾನ್ ಯು ಕ್ವಶನ್ ಮಾರ್ಕು. ಹರ್ ಗಾರ್ಮೆಂಟ್ ವಾಸ್ ಆಫ್ ಗೋಲ್ಡ್ ವೋವನ್ ವಿತ್ ಏನಿದು ಲೈಟ್ನಿಂಗ್ ಅಂತ ಇದೆ. ಭಾಳ ಈಸಿ. ಹರ್ ಗಾರ್ಮೆಂಟ್ ಅಂದರೆ ಇಟ್ ಅಂತ, ಅವಳ ಬಟ್ಟೆ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಇಲ್ಲಿ ಡ್ರೆಸ್ ಕೋಡು. ಹಾಗಾಗಿ ಸರಿಯಾದ ಉತ್ತರ ವಾಸಂಟ್ ಇಟ್, ವಾಸು ನಾಟು ಇಟ್ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಮುಗೀತು ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಇದರಷ್ಟು ಈಸಿ ಯಾವುದೂ ಅಲ್ಲ. ಇಲ್ಲಿ ಇಷ್ಟೋ ಕಂಡು ನಿಮಗೇನು ಕೊಟ್ಟಿದ್ದಾರೆ, ಟೂರಿಸಮ್ ಬಗ್ಗೆ ಕೊಟ್ಟಿದ್ದಾರೆ.
ಇದನ್ನು ನೋಡಿದ್ಕೊಂಡ್ರೆ ರೆಫರ್ ಮಾಡೋದು, ಇಲ್ಲಿ ಕ್ವಶನ್ಸ್ ಇರುತ್ತೆ ಅದನ್ನು ಬರೆಯೋದು. ನೋಡಿ ಈಗ ವಿಚ್ ಈಸ್ ದ ಚೀಪೆಸ್ಟ್ ಫ್ಲೈಟ್ ಟು ಆಸ್ಟ್ರೇಲಿಯಾಕ್ಕೆ ಹೋಗಲಿಕ್ಕೆ ಯಾವುದು ಚೀಪು ಬೆಸ್ಟ್ ಅಂತ ಇದೆ. ಇಂಡಿಗೋ ಅನ್ನುವಂಥದ್ದು ಆನ್ಸರ್. ಹೆಂಗೆ ಸರ್ ಗೊತ್ತಾಯಿತು ನೋಡಿ, 29,900 ಇದೆ, 29,900 ಇಸ್ ದ ಲೆಸ್ ಅಮೌಂಟ್ ಹಿಯರ್. ಸೊ ಇಂಡಿಗೋ ಇಸ್ ದ ಆನ್ಸರ್. ಈ ರೀತಿಯಾಗಿ ಬರೀಬೇಕು. ವಾಟ್ ಈಸ್ ದ ಕ್ಯಾಶ್ ಬ್ಯಾಕ್ ಆಫರ್ಡ್ ಆನ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಕಾರ್ಡ್ಸ್ ಅಂತ ಇದೆ. ಯಾವುದು ಅಂತ ಹೇಳಿದರೆ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ, 5,000 ಅಂತ. ಇಷ್ಟೇ ಕಂಡ್ರೆ ಮತ್ತೆ ಏನೂ ಇರಲ್ಲ. ಬನ್ನಿ, ಇಲ್ಲಿ ನನ್ನ ವಿದ್ಯಾರ್ಥಿಗಳು ಬಹಳ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ, ಇದು ಬರೀಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಈಗ ಗ್ರಾಮರ್ ಪಾರ್ಟು, ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಇದೆ. ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಡಾರ್ಕ್ ಕಾಣ್ತಾ ಇದೆ ಅಲ್ವಾ, ಆ ವರ್ಡು ಯಾವುದು ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ವಿಚ್ ಪಾರ್ಟ್ ಆಫ್ ಸ್ಪೀಚ್, ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂದರೆ ಅವರೇ ಕೊಟ್ಟಿದ್ದಾರೆ ನೋಡಿ, ಅದ್ರ ಪಕ್ಕ ಅಡ್ಜೆಕ್ಟಿವ್ ಅಂತ. ಹಾಗಿದ್ರೆ ಫಸ್ಟ್ ಆನ್ಸರ್ ಅಡ್ಜೆಕ್ಟಿವ್ ಅಂತ ಬರಿಬೇಕು ಮಕ್ಕಳೇ. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂತ ನೋಡೋಣ. ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ವಿತ್ ದ ವರ್ಡ್ ಅಂತ ಇದೆ. ಈ ವರ್ಡನ್ನು ತಗೊಂಡು ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಈ ಅವರೇ ಕೊಟ್ಟಿದ್ದಾರಲ್ವ, ಅದನ್ನೇ ಬರೆದ್ರೆ ಮುಗ್ದೇ ಹೋಯಿತು. ಅವರೇ ಕೊಟ್ಟಿದ್ದಾರೆ ನೋಡಿ ಅಲ್ಲಿ, ಆಯಿತಾ. 1 ಅಂತ ಹಾಕಿಬಿಟ್ಟು ಸೆಂಟೆನ್ಸ್ ಮಾಡಿ. 2 ಟ್ರೇಚರ್ಸ್ ಸ್ಕಾಟಿಷ್ ಲಾರ್ಡ್ಸ್ ಬಿಟ್ರೇಡ್ ವಾಲ್ಕರ್ಸ್ ಅಂತ ಇದೆ ಅಲ್ವಾ, ಅದನ್ನೇ ಬರೆದ್ರೆ ಮುಗದೆ ಹೋಯ್ತು, ಮುಗೀತು. ನೆಕ್ಸ್ಟ್ ಲಾಸ್ಟ್ ನೋಡಿ, ರೈಟ್ ಎನಿ 2 ಆಪೋಸಿಟ್ ವರ್ಡ್ ಆಫ್ ದಿ ಗಿವನ್ ವರ್ಡ್. ಆಪೋಸಿಟ್ ವರ್ಡ ಲಾಸ್ಟ್ ಲೈನಲ್ಲಿ ಲಾಯಲ್, ಫೇತ್ಫುಲ್ಲು, ರಿಲಯಬಲ್, ಸೇಫ್, ಇವು 4ರಲ್ಲಿ ಯಾವುದಾದ್ರು 2 ಬರೆದ್ರೆ ಮುಗೀತು. ಕಾಪಿ ಆ್ಯಂಡ್ ರೈಟ್ ಮ್ಯಾನ್, ಮುಗೀತಲ್ವಾ. ಬನ್ನಿ ಈಗ ಒಂದು ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿಯಾಗಿ ಲೆಟರನ್ನು ಬರೀಬೇಕು ಅಂತ ಕೊಟ್ಟಿದ್ದಾನೆ, ಅದನ್ನು ರೆಡಿಯಾಗಿ ತಾವುಗಳು ಬರೀರಿ. ನೆಕ್ಸ್ಟ್ ಪಾರ್ಟ್ ಇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಇ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 1, 2, 3. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ತಾವುಗಳು ಬರೆದ್ರೆ ಸಾಕು. ಎಕ್ಸಾಮಲ್ಲಿ ಬೆಸ್ಟ್ ಬರೆಯುವಂಥದ್ದು ಈಸಿ ಅಂತ ಹೇಳಿದರೆ ಅದು ಇದೇ ಆಗಿರುತ್ತೆ. ಯಾವುದು ಕೊನೆಯದು ಸಿ ಆಗಿರುತ್ತೆ. ಯಾಕೆ ಗೊತ್ತಾ, ರೀಅರೇಂಜ್, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡಿದರೆ ಮುಗದೇ ಹೋಯಿತು. ಧನ್ಯವಾದಗಳು. ಸದಾ ಸಂತೋಷವಾಗಿರಿ. ನಾನು ಕೊಟ್ಟಂಥ ಎಲ್ಲ ಕ್ವಶನ್ಸ್ಗಳು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಇಂಗ್ಲೀಷು ನಾನು ಗ್ರಾಮರ್ ಹೇಳ್ಕೊಟ್ಟಿದ್ದೇನಲ್ವ, ಆ ರೀತಿಯಾಗಿ ಕೂತ್ಕೊಂಡು ಅರ್ಧ ಗಂಟೆ ಓದಿದ್ರೆ ಸಾಕು, ಎಕ್ಸಾಮಲ್ಲಿ 40 ಮಾರ್ಕ್ಸ್ ಗ್ರಾಮರಿಗಿರುತ್ತೆ, ನೀವು ತೆಗಿತೀರಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿ ಫಸ್ಟ್ ಪೇಜಲ್ಲೇ, ಆಯಿತಾ, MCQs ಭಾಗದಲ್ಲಿ ತೋರಿಸಿದ್ದೀನಲ್ವ, ಆಲ್ ಇನ್ ಒನ್ pdf@gmail.com. ಅದಕ್ಕೆ ನಿಮ್ಮ ಹೆಸರು, ಆ ಕ್ವಶನ್ ಪೇಪರ್ ಮೇಲೆ ನಿಮ್ಮ ಡಿಸ್ಟಿಕ್ ಹೆಸರು ಬರೆದು ಕಳಿಸ್ಕೊಡಿ. ಧನ್ಯವಾದಗಳು.